ನಮ್ಮ ದೇಶ ಹಿಂದೂಗಳ ದೇಶ, ಸನಾತನ ಧರ್ಮ ಇರತಕ್ಕಂಥ ಒಂದು ದೇಶ. ಈ ದೇಶದಲ್ಲಿ ಇವತ್ತೊಂದು ದಿವಸ ನಮ್ಮ ಹಿಂದೂಗಳಿಗೆ ಒಂದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಕೆಲವು ಮತಾಂಧರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದೀವಿ ನಾವು, ನಮ್ಮ ಹಿಂದೂಗಳ ಮೇಲೆ ಆಗಿರ್ತಕ್ಕಂತಹ ದೌರ್ಜನ್ಯ. ನಮ್ಮ ಸನಾತನ ಧರ್ಮದಲ್ಲಿ ಪೂಜೆ ಮಾಡ್ತಕ್ಕಂಥ ದೇವರನ್ನ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಮುಸಲ್ಮಾನ್ ಬಾಂಧವರು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವೊಬ್ಬರು ಒಂದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಅವರ ಮಸೀದಿ ಮುಂದ್ಗಡೆ DJ ಹಾಕಬಾರ್ದು, ಮೆರವಣಿಗೆ ಹೋಗಬಾರ್ದು, ಯಾರಾದರೂ ಹಿಂದೂಗಳು ಶವ ಸಂಸ್ಕಾರಕ್ಕೆ ಅಂತೇಳಿ ಮೆರವಣಿಗೆ ಹೋದರೆ ಅದನ್ನು ವಿರೋಧ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈಗಾಗಲೇ ನಮ್ಮ ಧರ್ಮಸ್ಥಳದ ಮಂಜುನಾಥನ ಮೇಲೆ ಏನೆಲ್ಲ ಆಗಿದೆ, ಒಂದು ಸಂಚನ್ನು ರೂಪಿಸಿ ಇವತ್ತಿನ ದಿವಸ ಅಲ್ಲಿ ಏನೂ ಇಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ಯಾವುದೇ ಒಂದು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮುಂದುವರಿಸದೆ ಈ ಕುತಂತ್ರವನ್ನು ಮಾಡಿರ್ತಕ್ಕಂಥವ್ರನ್ನ ತ್ವರಿತವಾಗಿ ಬಂಧಿಸದೆ ಒಂದು ತಾರತಮ್ಯವನ್ನು ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಮ್ಮ ಹಿಂದೂಗಳು ಇವತ್ತಿನ ದಿವಸ ಎಚ್ಚೆತ್ತುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನು ಇವತ್ತಿನ ದಿವಸ ಮದ್ದೂರಲ್ಲಾಗಿದೆ, ಮದ್ದೂರಲ್ಲಿ ನಮ್ಮ ಗಣೇಶನ ಮೆರವಣಿಗೆ ದಿವಸ ಅದು ಒಂದು ಪರ್ಮಿಷನ್ ತಗೊಂಡು ಅವತ್ತಿನ ದಿವಸ ಮೆರವಣಿಗೆ ಹೋಗ್ತಾ ಇದ್ರೂ ಅದಕ್ಕೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಗೃಹ ಇಲಾಖೆ ಇವತ್ತಿನ ದಿವಸ ಫೈಲೂರಾಗಿದೆ. ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಒಂದು ಹಳಿ ತಪ್ಪತಕ್ಕಂಥ ಕೆಲಸ ಆಗಿದೆ. ನಮ್ಮ ಪೊಲೀಸ್ ಇಲಾಖೆ ಸರಿಯಾದಂತಹ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರೂ ಸಹ ಯಾರ್ದೋ ಒತ್ತಡಗಳಿಗೆ ಮಣಿದು ಇವತ್ತಿನ ದಿವಸ ಪೊಲೀಸರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಈ ಘನವಿತ್ತ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ ಅದನ್ನು ವಿರೋಧಿಸಿ ಒಂದು ಬಂದ್ಗೆ ಕರೆ ಕೊಟ್ಟು ಎಲ್ಲರೂ ಸಹ ಸಾವಧಾನವಾಗಿ ಸಮಾವೇಶವನ್ನು ಮಾಡ್ತಿರಬೇಕಾದ್ರೆ, ಒಂದು ಮೌನವಾದ ಮೆರವಣಿಗೆಯನ್ನು ಮಾಡ್ತಾ ಇರಬೇಕಾದ್ರೆ ಹೆಣ್ಣು ಮಕ್ಕಳು ಅಂತ ನೋಡದೆ ಇವತ್ತಿನ ದಿವಸ ಮದ್ದೂರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಲ್ಲರೆ ನಾವು ಇರೋದು ಏನು ಹಿಂದೂಸ್ತಾನದಲ್ಲ, ಇಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲ, ನಮಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ದೇವರನ್ನು ಮೆರವಣಿಗೆ ಮಾಡಿ ಅದನ್ನಲ್ಲಿ ವಿಸರ್ಜನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವತ್ತಿನ ದಿವಸ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇರಬೇಕಾದ್ರೆ ನೀವು ಸಂಚನ್ನು ರೂಪಿಸಿ ಮೆರವಣಿಗೆ ಹೋಗ್ತಾ ಇರ್ತಕ್ಕಂಥವ್ರ ಮೇಲೆ ಕಲ್ಲು ತೂರಾಟ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಧೈರ್ಯ ಇರಬೇಕು? ನಮ್ಮ ರಾಷ್ಟ್ರದಲ್ಲಿ ಸನಾತನ ಧರ್ಮವನ್ನು ಉಳಿಸಲಿಕ್ಕೆ ನಾವು ಹಿಂದೂಗಳೆಲ್ಲ ಇವತ್ತಿನ ದಿವಸ ಒಂದಾಗಿರೋದು ಇವತ್ತಿನ ದಿವಸ ಜಾಗೃತ ಆಗಿದೆ. ಮದ್ದೂರಿನಲ್ಲಿ ಇವತ್ತಿನ ದಿವಸ ಯಾರೊಬ್ಬರಿಗೂ ಸಹ ಕರೆಯನ್ನು ಕೊಡದೇ ಇದ್ರೂ ಸಹ ಅವರಾಗೆ ವಾಲಂಟ್ರಿಯಾಗಿ ಬಂದು ಸುಮಾರು ಲಕ್ಷಾಂತರ ಜನ ಇವತ್ತಿನ ದಿವಸ ಸೇರಿ ಅವರು ಮಾಡಿರ್ತಕ್ಕಂಥ ಕುತಂತ್ರ ಏನಿದೆ, ಅವರು ಮಾಡಿರ್ತಕ್ಕಂಥ ಷಡ್ಯಂತ್ರ ಏನಿದೆ, ಇದಕ್ಕೆ ಕೌಂಟ್ರನ್ನ ಕೊಡ್ತಕ್ಕಂಥ ಕೆಲಸ ಮದ್ದೂರಿನಿಂದನೇ ಶುರುವಾಗಿದೆ. ಅಲ್ಲಿ ನಡೆದಿರ್ತಕ್ಕಂಥ ಏನು ಹಿಂದೂಗಳ ಮೇಲೆ ದೌರ್ಜನ್ಯ ಇದೆ, ಯಾರೊಬ್ಬರು ತಪ್ಪಿತಸ್ಥರು ಇದ್ದಾರೆ ಅವ್ರ ಮೇಲೆ ಕ್ರಮವನ್ನು ತಗೊಂಡು ಸುಮ್ಮನೆ ಕಾಟಾಚಾರಕ್ಕೆ ಯಾರನ್ನೋ ಒಂದು 20 ಜನ ಬಂಧಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ಬಂಧಿಸಿರೋದನ್ನು ನಾವು ಸ್ವಾಗತ ಮಾಡ್ತೀವಿ, ಆದರೆ ಅದನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಿರೋರ ಮೇಲೆ ನೀವು FIRಗಳನ್ನ ಹಾಕ್ತಿರಲ್ಲ, ನೀವೇನು ಬ್ಲ್ಯಾಕ್ ಮೇಲ್ ತಂತ್ರ ಮಾಡ್ತಾ ಇದ್ದೀರಾ? ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಸ್ವಾಮಿ. ನಮ್ಮ ಹಿಂದೂಗಳ ಮೇಲೆ ಯಾಕೆ ನೀವು FIRಗಳು ಮಾಡ್ತೀರಿ? ನಮ್ಮ ಹಿಂದೂಗಳ ಮೇಲೆ ಯಾಕೆ ನೀವು ಲಾಠಿ ಚಾರ್ಜ್ ಮಾಡ್ತೀರಿ? ಹೆಣ್ಣು ಮಕ್ಕಳನ್ನ ಒಬ್ಬ ಗಂಡು ಪೊಲೀಸು ಪೇದೆ ಬಂದು ಹಿಂದುಗಡೆಯಿಂದ ಬಂದು ಹೊಡಿತಾನೆ ಅಂತ ಹೇಳಿದ್ರೆ ಅವರಿಗೆ ಎಷ್ಟು ಪ್ರಚೋದನೆ ಇರ್ಬೋದು. ಚಿಕ್ಕ ಮಕ್ಕಳು ಏನು ಒಂದು 7-8 ವರ್ಷ 10 ವರ್ಷ ಇರ್ತಕ್ಕಂಥ ಮಕ್ಕಳು ಮಾಡಿ ಮೇಲೆ ನಿಂತ್ಕೊಂಡು ಗಣೇಶನ ಮೇಲೆ ಎಂಜಲು ಉಗಿತಾನೆ ಅಂತ ಹೇಳಿದ್ರೆ, ಈ ಮುಸಲ್ಮಾನರಲ್ಲಿ ಮಕ್ಕಳಿಗೆ ಇಷ್ಟೊಂದು ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನು ವಯಸ್ಸಿಗೆ ಬಂದಿರತಕ್ಕಂಥ ಗಂಡಸರಿಗೆ ಎಷ್ಟೊಂದು ನೀವು ತಲೆಗಳಲ್ಲಿ ತುಂಬಿಸಿರಬೇಕು, ನಮ್ಮ ಮೇಲೆ ಎಷ್ಟೊಂದು ದ್ವೇಷ ಇರಬಹುದು. ಹಾಗಾಗ್ಬಿಟ್ಟು ಇದಕ್ಕೆಲ್ಲ ನಾವು ಕಠಿಣವಾಗಿ ವಿರೋಧ ಮಾಡ್ತಾ ಇದ್ದೇವೆ. ನೀವು ಯಾರು ನಮ್ಮ ಹಿಂದೂಸ್ತಾನದಲ್ಲಿ ಭಾರತದಲ್ಲಿ ನಿಮಗೇನಾದರೂ ಉಳಿಲಿಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ದಯಮಾಡಿ ನೀವೆಲ್ಲರೂ ಪಾಕಿಸ್ತಾನಕ್ಕೆ ಕೊಟ್ಟೋಗ್ಬಿಡಿ.
ಇಲ್ಲಿದ್ದುಕೊಂಡು ನಮ್ಮಲ್ಲೇ ಕಲಹ ಸೃಷ್ಟಿ ಮಾಡಿ ಇವತ್ತಿನ ದಿವಸ ಕೋಮು ಗಲಭೆ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದೇ ಆದರೆ ಯಾವೊಬ್ಬ ಹಿಂದೂಗಳು ಸುಮ್ಮನೆ ಇರೋದಿಲ್ಲ. ನೀವು ಕೊನೆಗೆ ಎಲ್ಲಿಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ಒಂದು ಧರ್ಮವನ್ನು ನೀವು ಟಾರ್ಗೆಟ್ ಮಾಡಿದಿರಿ. ಆ ಟಾರ್ಗೆಟ್ ಮಾಡಿರ್ತಕ್ಕಂಥ ಕುತಂತ್ರಿಗಳು ಯಾರಿದ್ದಾರೆ, ಅಯೋಗ್ಯರು ಯಾರಿದ್ದಾರೆ, ಆ ಅಯೋಗ್ಯರಿಗೆ ಈ ರಾಜ್ಯ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ನಾಳೆ ದಿವಸ ವೋಟ್ ಬ್ಯಾಂಕಿಂಗ್ಗೋಸ್ಕರ ಇವತ್ತಿನ ದಿವಸ ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಇದ್ದಾರೆ ಅನ್ನೋದು ಇವತ್ತಿನ ದಿವಸ ಜಾಹೀರಾಗಿದೆ. ಹಾಗಾಗ್ಬಿಟ್ಟು ನಾವು ಈ ಘನಹೆತ್ತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮಂಡ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚಲುವರಾಜ ಸ್ವಾಮಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಗೃಹ ಸಚಿವರಿಗೂ ಸಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸ್ವಾಮಿ, ನೀವೆಲ್ಲ ಹಿಂದೂಗಳು, ಧರ್ಮ ಅಂತ ಬಂದಾಗ ರಾಜಕಾರಣ ಮಾಡಬೇಡಿ. ಧರ್ಮ ಅಂತ ಬಂದಾಗ ನೀವು ಹಿಂದೂಗಳೇ ಆಗಿದ್ದರೆ, ಹಿಂದೂ ರಾಷ್ಟ್ರದಲ್ಲೇ ನೀವು ಹುಟ್ಟಿದರೆ, ನಿಮ್ಮ ರಕ್ತದಲ್ಲಿ ಹಿಂದೂ ಅನ್ನೋ ಒಂದು ರಕ್ತದ ಕಣ ಇದ್ದರೆ ದಯಮಾಡಿ ಧರ್ಮ ಅಂತ ಬಂದಾಗ ಒಂದಾಗಬೇಕು. ಇಲ್ಲ ಅಂತೇಳಿದ್ರೆ ಧರ್ಮಸ್ಥಳ ಆಯಿತು, ಚಾಮುಂಡಿ ತಾಯಿ ಬೆಟ್ಟ ಆಯಿತು, ಮದ್ದೂರಾಯಿತು, ನಾಳೆ ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಮನೆಗೆ ಬೆಂಕಿ ಹಾಕ್ತಾರೆ. ಅವತ್ತಿನ ದಿವಸ ಯಾರೂ ನಿಮ್ಮ ಒತ್ತಿಗೆ ಇರೋದಿಲ್ಲ. ನಿಮ್ಮ ರಾಜಕಾರಣ ಶಾಶ್ವತ ಅಲ್ಲ, ನಿಮ್ಮ ರಾಜಕಾರಣ ಟೆಂಪರವರಿ. ನೀವು ಅಧಿಕಾರಕ್ಕೋಸ್ಕರ ಈ ಥರ ಬಕೆಟ್ ಇರತಕ್ಕಂಥ ರಾಜಕಾರಣ ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳು ಯಾರೂ ಸುಮ್ಮನೆ ಇರೋದಿಲ್ಲ. ಅದಕ್ಕೆ ನೇರವಾಗಿ ನಮ್ಮ ಸಿದ್ದರಾಮಣ್ಣಂಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ತಕ್ಷಣ ಯಾರು ಅಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ, ಆ ಕಲ್ಲು ತೂರಾಟ ಮಾಡಲಿಕ್ಕೆ ಯಾರು ಕುಮ್ಮತ್ತು ಕೊಟ್ಟಿದ್ದಾರೆ, ಮೊದಲಿಗೆ ಬಂಧಿಸಬೇಕಾಗಿರೋದು ಆ ಮಸೀದಿಯ ಮುಲ್ಲಾ ಯಾರಿದ್ದಾನೆ ಅವನು ಫಸ್ಟ್ ಬಂಧಿಸಬೇಕು. ಆ ಕಮಿಟಿಗೆ ಗೊತ್ತಾಗದೆ, ಆ ಮುಲ್ಲಾಗೆ ಗೊತ್ತಾಗದೆ ಆಗ ಮಸೀದಿ ಒಳಗಡೆ ಕಲ್ಲು ಹೆಂಗೋಯ್ತು, ಅಷ್ಟೊಂದು ಜನ 20 ಜನ ಆ ಮಸೀದಿ ಒಳಗಡೆ ಹೆಂಗೋದ್ರು, ಅದು ತಕ್ಷಣಕ್ಕೆ ಆಗಿರ್ತಕ್ಕಂತಹ ಒಂದು ಪ್ಲಾನ್ ಅಲ್ಲ, ಫ್ರೀ ಪ್ಲಾನ್ ಅದು. ಇದಕ್ಕೆ ಮುಂಚೆನೇ ಅವರು ಕಲ್ಲುಗಳನ್ನು ತೆಗೆದುಕೊಂಡೋಗಿ ಮಸೀದಿಯಲ್ಲಿಟ್ಟು ಅಷ್ಟೂ ಜನನ ಅಲ್ಲಿ ಸೇರಿಸಿ ಒಂದು ಮೆರವಣಿಗೆ ಬರಬೇಕಾದ್ರೆ ಕರೆಂಟನ್ನು ಆಫ್ ಮಾಡಿ ಇದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೆಲವೊಬ್ಬ ಮುಸಲ್ಮಾನ್ ಮುಖಂಡರು ಒಪ್ಕೊಂಡಿದ್ದಾರೆ, ಕ್ಷಮೆಯನ್ನು ಯಾಚಿಸಿದ್ದಾರೆ. ನೀನು ತಲೆ ಹೊಡೆಯುವಂಥ ಕೆಲಸ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಮತ್ತೆ ಬಂದು ನಂದು ತಪ್ಪಾಯಿತು ಅಂತೇಳಿ ನೀನು ಕ್ಷಮಾಪಣೆ ಕೇಳ್ತೀಯ ಅಂತೇಳಿದ್ರೆ ನೀವು ಗುಳ್ಳೆ ನರಿಗಳು, ನಿಮ್ಮನ್ನು ಯಾರೂ ಸಹ ನಂಬೋದಿಲ್ಲ.